ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಮನೇಲಿ ಸಿಗೋ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಕೊರಿಯನ್ ಸ್ಕಿನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಈಗ ಇದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡೋಣ ಬನ್ನಿ. 1 ಸ್ಪೂನ್ ಅಕ್ಕಿ ಹಿಟ್ಟು ಇಲ್ಲಿ ಫೇಸಲ್ಲಿರೋ ಡಲ್ನೆಸ್ ಎಲ್ಲ ಹೋಗಿಸುತ್ತೆ, ಆಮೇಲೆ ಕಪ್ಪು ಕಲೆಗಳನ್ನ ಹೋಗಿಸುತ್ತೆ. ಆಮೇಲೆ 1 ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಇದು ಸ್ಕಿನ್ ಟೈಟ್ನಿಂಗ್ ಮಾಡುತ್ತೆ ಮತ್ತು ಬ್ರೈಟ್ನಿಂಗ್ ಮಾಡುತ್ತೆ. ಆಮೇಲೆ 1 ಸ್ಪೂನ್ ಕರ್ಡ್ ತೊಗೊಂಡಿದ್ದೀನಿ, ಮೊಸರು ಹಾಕೋದ್ರಿಂದ ಫೇಸಲ್ಲಿ ಯಾವುದೇ ಒಂಥರ ಡಲ್ನೆಸ್ ಇರಲ್ಲ, ಚೆನ್ನಾಗಿರುತ್ತೆ, ಒಳ್ಳೆ ಫ್ರೆಶ್ ಫೀಲ್ ಇರುತ್ತೆ. ಈಗ ಇದು ಮೂರನ್ನು ಸೇರಿಸಿ ಕಲಿಸ್ಕೊಬೇಕು ಕ್ಲೀನಾಗಿ, ನೈಸಾಗಿ ಸೇಮ್ ಪೇಸ್ಟ್ ಥರ, ವೈಟ್ ಪೇಸ್ಟ್ ಥರ ಕಲಿಸ್ಕೋಬೇಕು. ಈ ಥರ ಇದನ್ನು ವೀಕ್ಲಿ ಒಂದು 2 ವೀಕ್ಸ್ 3 ವೀಕ್ಸಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಚೆನ್ನಾಗಿರುತ್ತೆ ಫೇಸ್. ಪಾರ್ಲರ್ಗೆಲ್ಲ ಹೋಗಿ ಮಾಡಿಸ್ಕೊಳ್ಳೋಕ್ಕಿಂತ ನಾವೇ ಮನೇಲಿ ಈಸಿಯಾಗಿ ಮಾಡ್ಕೊಬೋದು. ನೋಡಿ ಈ ಥರ ಕಲಿಸ್ಕೋಬೇಕು. ನೋಡಿ ಪೇಸ್ಟ್ ರೆಡಿ ಆಯಿತು. ಇದಕ್ಕೆ ಆ್ಯಕ್ಚುಲಿ ನಾನು ನೋಡಿ ಈ ಥರ ಪೇಸ್ಟ್ ರೆಡಿ ಆಯಿತು. ಇದಕ್ಕೆ ಈಗ 2 ಡ್ರಾಪ್ಸ್ ಆಫ್ ಹನಿ ಹಾಕೋತಾ ಇದ್ದೀನಿ. ಹನಿ ಫುಲ್ ಸ್ಕಿನ್ನನ್ನು ವೈಟ್ನಿಂಗ್ ಮಾಡುತ್ತೆ, ಸೊ ಹಾಗಾಗಿ 2 ಹನಿ ನಾನು ತೊಗೊಂಡಿದ್ದೀನಿ. ಇದನ್ನು ಹಾಕಿ ಫುಲ್ಲು ಕಲಿಸ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಫೇಸ್ಗೆ, ನೆಕ್ ಏರಿಯಾಗೆ ಎಲ್ಲ ಕಡೆ ಅಪ್ಲೈ ಮಾಡಿ 15 ಮಿನಿಟ್ಸ್ ಬಿಡಿ. ಆಮೇಲೆ ತಣ್ಣೀರಿಂದ ವಾಶ್ ಮಾಡಿ. ನೀವೇನು ಹೇಳ್ತೀರ ರಿಸಲ್ಟ್ ಹೇಗಿರುತ್ತೆ ಅಂತ. ನೋಡಿ ಈ ಥರ ಆಗಿದೆ. ಇವಾಗ ನಾನು ಹ್ಯಾಂಡ್ಸ್ಗೆ ಹಚ್ಚಿ ತೋರಿಸ್ತಾ ಇದ್ದೀನಿ ಯಾವ ಥರ ಹಚ್ಬೇಕಂತ. ಇಲ್ಲಿ ಸ್ವಲ್ಪ ತಗೊಂಡು ನಾನು ಕೈ ಮೇಲೆ ಹಾಕೋತಾ ಇದ್ದೀನಿ. ಕ್ಲೀನಾಗಿ ಹಚ್ಕೊಂಡು ಅದನ್ನು ಸ್ವಲ್ಪ ಮಸಾಜ್ ಮಾಡಬೇಕು. 1 to 3 ಮಿನಿಟ್ಸ್ ಮಸಾಜ್ ಮಾಡಬೇಕು ಲೈಟಾಗಿ, ಹಾಕೊಂಡು ತಿಕ್ಕಬಾರ್ದು ಅದನ್ನ. ನೋಡಿ ಈ ಥರ ಲೈಟಾಗಿ ಮಸಾಜ್, ಅದು ರೌಂಡ್ ಶೇಪಲ್ಲಿ ಮಾಡಬೇಕು. ಫೇಸ್ಗೂ ಅಷ್ಟೇ ನಿಧಾನಕ್ಕೆ ಮಾಡಬೇಕು. ಆಮೇಲೆ ಅದನ್ನು ಹಂಗೆ ಫುಲ್ ಕವರ್ ಮಾಡಿಬಿಡ್ಬೇಕು, ಫೇಶಿಯಲ್ ಥರ ಎಲ್ಲೂ ಗ್ಯಾಪ್ ಬಿಡದೆ. ಈ ಥರ 2 ಮಿನಿಟ್ಸ್ ಮಾಡಿದ್ಮೇಲೆ ಫುಲ್ ಫೇಶಿಯಲ್ ಹಂಗೆ ನೋಡಿ ಈ ಥರ ಫುಲ್ ಗ್ಯಾಪ್ ಬಿಡದೆ ಕವರ್ ಮಾಡಿ. ಇದನ್ನು 15 ಮಿನಿಟ್ಸ್ ಬಿಟ್ಟು ತಣ್ಣೀರಿಂದ ತೊಳಿಬೇಕು. ಆವಾಗ ಫುಲ್ ಡ್ರೈ ಆಗಿರುತ್ತೆ, ಟೈಟಾಗಿರುತ್ತೆ. ಆವಾಗ ಸ್ವಲ್ಪ ನೀರನ್ನ ಚುಮುಕ್ಸ್ಬಿಟ್ಟು ಸ್ವಲ್ಪ ನೋಡಿ ಈ ಥರ ತೊಳಿತಾ ಇದ್ದೀನಿ. ಈಗ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅನ್ಕೋತಾ ಇದ್ದೀನಿ. ನೋಡಿ ಕ್ಲೀನಾಗಿ ತೊಳೆದು